ದರ್ಶನ್ಗೆ ಜೈಲೂಟವೇ ಗತಿಯಾಗಿಬಿಟ್ಟಿದೆ. ಮನೆಯೂಟ ಕೋರಿದ್ದ ದರ್ಶನ್ ರಿಟ್ ಅರ್ಜಿ ವಜಾಗೊಳಿಸಲಾಗಿದೆ. ಮನೆಯಿಂದ ಊಟ ತರಿಸಲು ಹಾಕಿದ್ದ ಅರ್ಜಿ ವಜಾವಾಗಿಬಿಟ್ಟಿದೆ. ಸದ್ಯಕ್ಕೆ ದರ್ಶನ್ಗೆ ಜೈಲಿನ ಮುದ್ದೆ ಊಟವೇ ಗತಿ. ದರ್ಶನ್ಗೆ ಮನೆಯೂಟ ನಿರಾಕರಿಸಿದ ಸೆಷನ್ ಕೋರ್ಟ್. ಬೆಂಗಳೂರಿನ 24ನೇ ಎಸಿಎಂಎಂ ಕೋರ್ಟ್ ಈಗ ಆದೇಶವನ್ನ ನೀಡಿದೆ. ಜಿಲ್ಲಾಧಿಕಾರಿಗಳ ಹೆಲ್ತ್ ರಿಪೋರ್ಟ್ ಪರಿಗಣಿಸಿದ ಕೋರ್ಟ್ ಹೈಕೋರ್ಟ್ಗೆ ಮೊರೆ ಹೋಗೋದೇ ದರ್ಶನ್ಗೆ ಉಳಿದಿರೋ ಮಾರ್ಗವಾಗಿದೆ. ಈಗಾಗಲೇ ಹೈಕೋರ್ಟ್ ಅರ್ಜಿ ಸಲ್ಲಿಸಿರುವ ದರ್ಶನ ಪರ ವಕೀಲರು ಮತ್ತೆ ಹೈಕೋರ್ಟ್ ಅಂಗಳಕ್ಕೆ ಜಿಗಿದ ದರ್ಶನ ಊಟದ ಅರ್ಜಿ. ಜುಲೈ 29ಕ್ಕೆ ಹೈಕೋರ್ಟ್ನಲ್ಲಿ ದರ್ಶನ ಊಟದ ಅರ್ಜಿ ವಿಚಾರಣೆಯಾಗುತ್ತೆ. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಈಗ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಇನ್ನು ಜೈಲು ಊಟ ತಿನ್ಲಿಕ್ಕೆ ಆಗದೇ ಬಹಳಷ್ಟು ಸೊರಗು ಹೋಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿತ್ತು. ಇನ್ನು ದರ್ಶನ್ಗೆ ಮನೆ ಊಟವನ್ನ ಕೋರಿ ದರ್ಶನ್ ಪರ ವಕೀಲರು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಇನ್ನು ದರ್ಶನ್ ಪರ ವಕೀಲರು ಸಲ್ಲಿಸಿದಂತಹ ರಿಟ್ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಮನೆಯಿಂದ ಊಟ ತರಿಸಲು ಹಾಕಿದ್ದಂತ ಅರ್ಜಿ ಈಗ ವಜಾವಾಗಿಬಿಟ್ಟಿದೆ. ಸದ್ಯಕ್ಕೆ ದರ್ಶನ್ಗೆ ಜೈಲಿನ ಮುದ್ದೆ ಊಟವೇ ಗತಿಯಾಗಿದೆ. ದರ್ಶನ್ಗೆ ಮನೆಯೂಟ ನಿರಾಕರಿಸಿದ ಸೆಷನ್ ಕೋರ್ಟ್. ಬೆಂಗಳೂರಿನ 24ನೇ ಎಸಿಎಂಎಂ ಕೋರ್ಟ್ ಈಗ ಆದೇಶವನ್ನ ಹೊರಗಾಕಿದೆ. ಜಿಲ್ಲಾಧಿಕಾರಿಗಳ ಹೆಲ್ತ್ ರಿಪೋರ್ಟ್ ಅನ್ನ ಪರಿಗಣಿಸಿ ಕೋರ್ಟ್ ಈ ಒಂದು ಆದೇಶವನ್ನ ನೀಡಿದೆ. ಈಗ ಹೈಕೋರ್ಟ್ ಮೊರೆ ಹೋಗೋದೇ ದರ್ಶನ್ಗೆ ಉಳಿದಿರುವ ಮಾರ್ಗವಾಗುಬಿಟ್ಟಿದೆ. ಈಗಾಗಲೇ ಹೈಕೋರ್ಟ್ ಅರ್ಜಿ ಸಲ್ಲಿಸಿರುವ ದರ್ಶನ ಪರ ವಕೀಲರು ಮತ್ತೆ ಹೈಕೋರ್ಟ್ ಅಂಗಳಕ್ಕೆ ಈಗ ದರ್ಶನ್ ಜಿಗಿಯುವಂತಹ ಪರಿಸ್ಥಿತಿ ಎದುರಾಗಿದೆ. ದರ್ಶನ್ನ ಊಟದ ಅರ್ಜಿ ಜುಲೈ 29ಕ್ಕೆ ಹೈಕೋರ್ಟ್ ನಲ್ಲಿ ದರ್ಶನ್ ಊಟದ ಅರ್ಜಿ ವಿಚಾರಣೆಯಾಗುತ್ತೆ.